1998ರ ಘಟನೆ. ಲ್ಯಾರಿ ಪೇಜ್ ಮತ್ತು ಸರ್ಜಿ ಬ್ರೈನ್ ಇವರಿಬ್ಬರು ಅವರ ಕಂಪನಿಯನ್ನು ಯಾಹೂನ ಬಳಿ ಖರೀದಿಸಲು ಅಪ್ರೋಚ್ ಮಾಡಿದ್ದರು. ಅದು ಕೂಡ ಕೇವಲ $1 ಮಿಲಿಯನ್. ಕಾರಣ ಅವರಿಬ್ಬರಿಗೂ ಅವರ ಸ್ಟಡೀಸ್ನಲ್ಲಿ ಫೋಕಸ್ ಮಾಡಬೇಕಿತ್ತು. ಆದರೆ ಯಾಹೂ ಈ ಆಫರ್ನ ಬಗ್ಗೆ ಯಾವುದೇ ಇಂಟ್ರೆಸ್ಟ್ ತೋರಿಸಲಿಲ್ಲ. ಬೇರೆ ದಾರಿ ಇಲ್ಲದೆ ಇವರು ತಮ್ಮ ಕಂಪನಿಯ ಮೇಲೆಯೇ ಫೋಕಸ್ ಮಾಡಿದರು. 2002ರಲ್ಲಿ ಮತ್ತೆ ಇವರಿಬ್ಬರು ಯಾಹೂನ ಬಳಿ ಹೋದರು. ಆದರೆ ಈ ಸಲ ಕಂಪನಿ ಮಾರಲಿಕ್ಕೆ ಅಲ್ಲ, ಬದಲಾಗಿ $3 ಬಿಲಿಯನ್ ಫಂಡಿಂಗ್ ರೈಸ್ ಮಾಡಲು. ಆದರೆ ಯಾಹೂ ಈ ಸಲವೂ ಈ ಆಫರ್ ಅನ್ನ ರಿಜೆಕ್ಟ್ ಮಾಡಿತು. ಈ 2 ಸಲದ ರಿಜೆಕ್ಷನ್ನ ನಂತರ ಆ ಕಂಪನಿ ಯಾವ ಮಟ್ಟಕ್ಕೆ ಬೆಳೆದು ನಿಂತಿತೆಂದರೆ ಅದನ್ನು ಖರೀದಿಸುವ ಯೋಗ್ಯತೆ ಕೂಡ ಯಾಹೂನ ಬಳಿ ಇರಲಿಲ್ಲ. ಆ ಕಂಪನಿ ಬೇರಾವುದೇ ಅಲ್ಲ, ಗೂಗಲ್. ಯಾಹೂನ ಈ ರಿಜೆಕ್ಷನ್ನ ನಂತರ ಗೂಗಲ್ ಬೆಳೆಯುತ್ತಾ ಹೋಗಿ ಇಂದು ವಿಶ್ವದ ಬಹುದೊಡ್ಡ ಕಂಪನಿಗಳಲ್ಲಿ ಒಂದಾಗಿದೆ. ಇಷ್ಟೇ ಅಲ್ಲದೆ ಫೇಸ್ಬುಕ್ ಅನ್ನು ಖರೀದಿಸಲು ಯಾಹೂ $2 ಬಿಲಿಯನ್ ಆಫರ್ ನೀಡಿತ್ತು. ಆದರೆ ಫೇಸ್ಬುಕ್ನ ಟಾಪ್ ಮ್ಯಾನೇಜ್ಮೆಂಟ್ $2.1 ಬಿಲಿಯನ್ ಹಠ ಹಿಡಿದು ಕೂತಿತು. ಆದ್ದರಿಂದ ಯಾಹೂ ಈ ಡೀಲನ್ನು ಸಹ ಕ್ಯಾನ್ಸಲ್ ಮಾಡಿತು. 2007ರಲ್ಲಿ ಮೈಕ್ರೋಸಾಫ್ಟ್ ಯಾಹೂನ ಖರೀದಿಸಲು $44.7 ಬಿಲಿಯನ್ ಆಫರ್ ನೀಡಿತ್ತು. ಆದರೆ ನಮ್ಮ ಮೌಲ್ಯ ಇದಕ್ಕಿಂತ ಹೆಚ್ಚು ಉಂಟು ಎಂಬ ಭ್ರಮೆಯಲ್ಲಿ ಯಾಹೂ ಈ ಆಫರ್ ಅನ್ನು ಸಹ ರಿಜೆಕ್ಟ್ ಮಾಡಿತು. ಎಟ್ ಲಾಸ್ಟ್ 2015ರಲ್ಲಿ ಒರಿಜಾನ್ ಗ್ರೂಪ್ ಕೇವಲ $4.4 ಬಿಲಿಯನ್ ನಲ್ಲಿ ಯಾಹೂನ ಖರೀದಿ ಮಾಡಿತು. ಈ ಘಟನೆಯಿಂದ ನಮಗೆ 2 ವಿಷಯ ಕಲಿಯಲು ಸಿಗುತ್ತದೆ. ಗಮನ ಇಟ್ಟು ಕೇಳಿ. ನಂಬರ್ 1, ಪ್ರತಿಯೊಂದು ಆಪರ್ಚುನಿಟೀಸ್ನ ಲಾಭ ಪಡೆಯಬೇಕು. ಮತ್ತೆ ಯಾವುದೇ ಡಿಸಿಷನ್ ತೆಗೆದುಕೊಳ್ಳುವಾಗ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಮತ್ತು ಫ್ಯೂಚರಿಸ್ಟಿಕ್ ವಿಷನ್ ಇಟ್ಟುಕೊಂಡು ಡಿಸಿಷನ್ ತೆಗೆದುಕೊಳ್ಳಬೇಕು. ಯಾಕೆಂದರೆ ಗೂಗಲ್ನೊಂದಿಗೆ ಮೊದಲ ತಪ್ಪು ಮಾಡಿದ ನಂತರ ಯಾಹೂ ತನ್ನ ಮುಂದಿನ ಡಿಸಿಷನ್ನನ್ನು ಈ ವಿಷನ್ ಇಟ್ಟುಕೊಂಡು ತೆಗೆದುಕೊಂಡಿದ್ದರೆ ಫೇಸ್ಬುಕ್ ಯಾಹೂನ ಅಂಡರ್ ಬರುತ್ತಾ ಇತ್ತು. ಮತ್ತು ಅಷ್ಟೇ ಅಲ್ಲದೆ ಯಾಹೂಗೆ ಅದನ್ನು ಮಾರಿಕೊಳ್ಳುವ ಪರಿಸ್ಥಿತಿ ಕೂಡ ಪ್ರಾಯಶಃ ಬರುತ್ತಾ ಇರಲಿಲ್ಲ. ಮತ್ತು ಇಂದೂ ಕೂಡ ಮಾರ್ಕೆಟ್ನಲ್ಲಿ ಯಾಹೂನ ಹೆಸರು ಇದ್ದೇ ಇರುತ್ತಿತ್ತು. ಆಪರ್ಚುನಿಟೀಸ್ ಅನ್ನು ಪಡೆದುಕೊಳ್ಳುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಕೆಲವು ಆಪರ್ಚುನಿಟೀಸ್ ಅನ್ನು ತಿರಸ್ಕರಿಸುವುದು ಕೂಡ. ಗೂಗಲ್ ಅನ್ನು ರಿಜೆಕ್ಟ್ ಮಾಡಿದ ನಂತರ ಯಾಹೂ ಯಾವುದೇ ಫ್ಯೂಚರ್ ಇಲ್ಲದ ಕೆಲವು ಕಂಪನಿಗಳನ್ನು ಖರೀದಿಸಿತ್ತು. ಈ ಘಟನೆಯಿಂದ ಕಲಿಯಬಹುದಾದ 2ನೇ ಪಾಠ ಏನೆಂದರೆ, ನಾವು ಮಾಡುವ ಕೆಲಸದಲ್ಲಿ ನಾವು ಏನನ್ನಾದರೂ ಎಕ್ಸ್ಪೆಕ್ಟ್ ಮಾಡುತ್ತಾ ಇದ್ದರೆ ಮತ್ತು ಅದು ದೊರಕದೇ ಇದ್ದರೆ ಅದರ ಅರ್ಥ ನಾವು ಫೇಲ್ ಅಂತಲ್ಲ, ಬದಲಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ದೊಡ್ಡದಾಗಿ ಏನೋ ನಮ್ಮ ಜೀವನದಲ್ಲಿ ಬರಲಿಕ್ಕೆ ಬಾಕಿ ಉಂಟು ಅಂತ. ಎಕ್ಸಾಂಪಲ್, ಯಾಹೂ ಗೂಗಲ್ ಅನ್ನ ರಿಜೆಕ್ಟ್ ಮಾಡದೇ ಇದ್ದಿದ್ದರೆ ಗೂಗಲ್ ಇಂದು $1 ಟ್ರಿಲಿಯನ್ ವರ್ತ್ನ ಕಂಪನಿ ಆಗುತ್ತಿತ್ತಾ? ಆದ್ದರಿಂದ ನೆನಪಿಡಿ, ತಡವಾಗಿಯಾದರೂ ಸರಿ, ಒಳ್ಳೆಯದ್ದು ಆಗಿಯೇ ಆಗುತ್ತದೆ. ನಾವು ನಮ್ಮ ಹೋಪ್ ಬಿಡಬಾರದಷ್ಟೇ. ಸೊ ಡೋಂಟ್ ಮಿಸ್ ಎನಿ ಆಪರ್ಚುನಿಟೀಸ್ ಇನ್ ಯುವರ್ ಲೈಫ್, ಬಿಕಾಸ್ ಪದೇ ಪದೇ ಜೀವನದಲ್ಲಿ ಆಪರ್ಚುನಿಟೀಸ್ ದೊರಕುವುದಿಲ್ಲ. ಸೊ ಥಿಂಕ್ ಅಬೌಟ್ ಇಟ್.